सुमतिभिरनुमेदं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं झेजमाम्ना जगेजं सदजमसदजेजं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभावि भूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मे जडमतिरपि जन्तुर्जायते प्राज्ञमोदिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थादि सन्मनः सरसे भुवि अरुव्याख्यान नलिने चञ्चले कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 113ನೇ ಸುಧಾಮೂಲ ಆಗಿತ್ತು. ಇನ್ನು 114ನೇ ಸುಧಾಮೂಲದಲ್ಲಿದ್ವಿ. ಈಗ ಇಲ್ಲಿವರೆಗೆ ಮೋಕ್ಷ ಇದೆ ಅನ್ಲಿಕ್ಕೆ ಏನ್ ಪ್ರಮಾಣ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ದೊಡ್ಡವ್ರು ನೋಡಿದ್ದಾರೆ, ದೊಡ್ಡವರ ದೃಷ್ಟಿನೇ ನಮಗ್ ಪ್ರಮಾಣ. ದೊಡ್ಡವ್ರು ನೋಡಿದ್ರೆ ದೊಡ್ಡವ್ರ ಪ್ರತ್ಯಕ್ಷ ಆಗ್ಲಿ, ನಮಗೇನು ಅದ್ ನಮ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಅವರಿಗೆ ಪ್ರತ್ಯಕ್ಷ ಆಗಿದೆ ಅಂತ ಅವ್ರ ಮಾತಿನಿಂದ ಗೊತ್ತಾಯ್ತು. ತೇಷಾಂ ತದ್ವಾಕ್ಯೇನ ಭವಿಷ್ಯತೆ, ವಾಕ್ಯದಿಂದ ಗೊತ್ತಾಯ್ತು ಅಂತ ಉತ್ತರ ಕೊಟ್ಟು. ಇದೆಲ್ಲ ಒಂದು ಪ್ರಶ್ನೆ. ಈಗ ವ್ಯಾಕರಣದ ವಿಚಾರ. ಘಟತೆ ಮುಕ್ತಿ ದೃಷ್ಟಿಸ್ತು ಪುರುಷೇಣ ಮಹೀಯಸ ಅಂತ ಇಲ್ಲಿ ಪುರುಷೇಣ ಮಹೀಯಸ ಅಂತ ಬರ್ದಿದೆ. ಇಲ್ಲಿ ಷಷ್ಠಿ ವಿಭಕ್ತಿ ಬರ್ಬೇಕಾಗಿತ್ತು ಅಂತ ಪ್ರಶ್ನೆ. ಯಾವುದಕ್ಕೆ? ಪುರುಷಸ್ಯ ಮುಕ್ತಿ ದೃಷ್ಟಿ ಘಟತೆ, ಪುರುಷೇಣ ಅನ್ನೋದು ಪುರುಷಸ್ಯ ಅಂತ ಆಗ್ಬೇಕಾಗಿತ್ತು. ಆದ್ರೆ ಯಾಕಾಗಿಲ್ಲ ಅಂತ ಪ್ರಶ್ನೆ. ಅದ್ ಯಾಕೆ ಅಂದ್ರೆ ಮುಕ್ತಿ ದೃಷ್ಟಿ ಅಂತ ಒಂದು ಶಬ್ದ ಇದೆ. ಈ ದೃಷ್ಟಿ ಅನ್ನೋ ಶಬ್ದದಲ್ಲಿ ಒಂದು ಪ್ರತ್ಯಯ ಇದೆ, ಅದಕ್ಕೆ ತಿನ್ ಅಂತ ಪ್ರತ್ಯಯ ಆಗುತ್ತೆ. ಈ ಅಂತ ಎಂಡ್ ಆಗತ್ತಲ್ಲ, ದೃಷ್ಟಿ ಅಂತ. ಅದಿದ್ದಾಗ ಏನಾಗುತ್ತೆ, ಷಷ್ಠಿ ವಿಭಕ್ತಿಯಲ್ಲಿ ಹೇಳ್ಬೇಕು ಶಬ್ದ ಅದ್ರ ಜೊತೆಗಿರೋದನ್ನ. ಅದರಿಂದ ಪುರುಷರ ಮುಕ್ತಿ ದೃಷ್ಟಿಯು ಘಟತೆ, ಪುರುಷರ ಮುಕ್ತಿ ದೃಷ್ಟಿ ಅನ್ನೋದು ಸರಿ. ಪುರುಷನಿಂದ ಮುಕ್ತಿ ದೃಷ್ಟಿ ಹೇಗ್ ಸರಿ? ಪುರುಷರ ಅದೇ ದೊಡ್ಡ ಮಹಾತ್ಮರಾದ ಪುರುಷರ ಮುಕ್ತಿ ದೃಷ್ಟಿಯು ಇದೆ ಅಂತ ಹೇಳ್ಬೇಕು. ಪುರುಷರ ಅನ್ಬೇಕಾದ್ರೆ ರ ಅಂತ ಷಷ್ಠಿ ವಿಭಕ್ತಿ ಬರ್ಬೇಕು. ಇಲ್ಲಿ ಪುರುಷಸ್ಯ ಅಂತ ಆಗ್ಲಿಲ್ಲ, ಪುರುಷೇಣ ಅಂತ ಆಯ್ತಲ್ಲ, ಹೇಗ್ ಸರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲ ಆ ಷಷ್ಠಿ ವಿಭಕ್ತಿ ಬರೋದು ಬೇರೆ ಅರ್ಥದಲ್ಲಿ. ಅಂದ್ರೆ ಈಗ ಉದಾಹರಣೆಗೆ ಶ್ರೀರಾಮಚಂದ್ರಸ್ಯ ಸೀತಾ
ಅಥವಾ ದಶರಥಸ್ಯ ರಾಮ ಅಂತೆಲ್ಲ ಹೇಳ್ತೀವಿ. ದಶರಥಸ್ಯ ರಾಮ ಅಂದ್ರೆ ದಶರಥನ ರಾಮ, ಇವನ್ ಎಂಥ ರಾಮ, ಇವನು ದಶರಥನ ರಾಮ ಅಂತ ಹೇಳ್ತೀವಿ. ದಶರಥನ ರಾಮ ಅಂದ್ರೆ ಅರ್ಥ, ದಶರಥ ತಂದೆ, ರಾಮ ಮಗ, ಅದೇ ಒಂದು ಸಂಬಂಧ. ದಶರಥನಿಗೂ ರಾಮನಿಗೂ ಒಂದು ಸಂಬಂಧ ಇದೆ. ಆ ಸಂಬಂಧ ಇರೋದ್ರಿಂದ ಆ ಸಂಬಂಧವನ್ನು ತಿಳಿಸಲಿಕ್ಕೆ ಷಷ್ಠಿ ವಿಭಕ್ತಿಯನ್ನ ಸಂಸ್ಕೃತದಲ್ಲಿ ಬಳಸ್ತಾರೆ. ಅಥವಾ ಮಮ ಹಸ್ತೌ, ನನ್ನ ಕೈ ಅಂತ ನಾವು ಹೇಳ್ತೇವೆ. ಮಮ ಹಸ್ತೌ, ಮಮ ಅಂತ ಷಷ್ಠಿ ವಿಭಕ್ತಿ ಶಬ್ದ. ಯಾಕೆ ಅಂದ್ರೆ ನನಗೂ ನನ್ನ ಕೈಗೂ ಸಂಬಂಧ ಇದೆ. ಏನು ಸಂಬಂಧ? ಅವಯವ ಅವಯವಿ ಸಂಬಂಧ. ಅಂದ್ರೆ ಇಡೀ ದೇಹ ಅದು ಅವಯವಗಳನ್ನು ಹೊಂದಿದೆ, ಅದನ್ನ ಅವಯವಿ ಅಂತ ಕರೀತಾರೆ. ಯಾವುದಕ್ಕೆ ಅವಯವ ಇದೆಯೋ ಅದನ್ನ ಅವಯವಿ ಅಂತ ಕರೀತಾರೆ. ಯಾವುದು ಅವಯವಗಳು ಅದನ್ನ ಅವಯವ ಅಂತ ಕರೀತಾರೆ, ಯಾವ್ದು ಅಂಗಗಳು ಅದನ್ನ. ಹಾಗಾದ್ರೆ ಸಾಮಾನ್ಯವಾಗಿ ನಮಗ್ ಗೊತ್ತಾಗಿದೆ ಏನ್ ವಿಷಯ ಅಂದ್ರೆ, ಸಂಬಂಧವನ್ನ ಹೇಳ್ಬೇಕಾದ್ರೆ ಷಷ್ಠಿ ವಿಭಕ್ತಿಯನ್ನು ಬಳಸ್ತಾರೆ. ಪ್ರಕೃತ ಅನೇಕ ಉದಾಹರಣೆಗಳು ಅದನ್ನ ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಅದನ್ನ ಈಗ ಒಂದೆರಡು ಹೇಳಿದೆ. ಇಲ್ಲಿ ಪುರುಷನಿಗೂ ಮುಕ್ತಿ ದೃಷ್ಟಿಗೂ ಒಂದು ಸಂಬಂಧ ಇದೆ. ಪುರುಷ ತಾನು ಏನೋ ಒಂದು ಸಂಬಂಧವನ್ನ ಮುಕ್ತಿ ದೃಷ್ಟಿಯೊಂದಿಗೆ ಹೊಂದಿದ್ದಾನೆ ಅಂದ್ರೆ ಹಾಗೇನಿಲ್ಲ. ಯಾಕೆಂದ್ರೆ ಇಲ್ಲಿ ಹೇಳಿದ್ದೆ ಬೇರೆ ದೃಷ್ಟಿಯಿಂದ. ಇಲ್ಲಿ ಹೇಳ್ತಾ ಇರೋದು ಹೇತಾವೇಶ ತೃತೀಯ ನ ಕರ್ತರಿಕರಣೇವ ಅಂದ್ರೆ ಈ ತೃತೀಯ ವಿಭಕ್ತಿಯನ್ನ ವಿಶೇಷ ಅರ್ಥದಲ್ಲಿ ಇಲ್ಲಿ ಇಟ್ಕೊಂಡು ಬಳಸಿದ್ದಾರೆ. ತೃತೀಯ ವಿಭಕ್ತಿಗೆ ಕಾರಣ ಅಂತ ಅರ್ಥ. ಉದಾಹರಣೆಗೆ, ನಾನ್ ಮಾಡಿದ ಪುಣ್ಯದಿಂದ ನನಗೆ ದೇವರ ದರ್ಶನ ಆಯ್ತು ಅಂತ ಹೇಳ್ತೀವಿ. ಪುಣ್ಯದಿಂದ ದೇವರ ದರ್ಶನ ಆಯ್ತು. ಏನೋ ಒಂದು ಪುಣ್ಯ ಮಾಡಿದ್ದೆ, ಆ ಕಾರಣದಿಂದ ಹೀಗಾಯ್ತಪ್ಪ ಅಂತ ಹೇಳೋದಿದೆ ಮಾತುಗಳಲ್ಲಿ. ಪುಣ್ಯದಿಂದ ದೇವರ ದರ್ಶನ ಅಂದ್ರೆ ಪುಣ್ಯದಿಂದ ಅಂತ ಬಂದ್ರೆ ಅದು ತೃತೀಯ ವಿಭಕ್ತಿ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ವಿಚಾರ. ಅದನ್ನ ಸಂಸ್ಕೃತದಲ್ಲಿ ವಾಕ್ಯವನ್ನು ಹೇಳಿದ್ರೆ ಪುಣ್ಯೇನ ದೃಷ್ಟೋ ಹರಿಹಿ, ಪುಣ್ಯದಿಂದಾಗಿ ದೇವರ ದರ್ಶನ ಆಯ್ತು ಅಂತ ಬಂತು. ಅಲ್ಲಿ ಪುಣ್ಯೇನ ಅನ್ನೋಲ್ಲಿ ಆ ವಿಭಕ್ತಿ ಇದೆ. ಏನ ಅಂತ ಕೇಳ್ತೀವಲ್ಲ, ತೃತೀಯ ವಿಭಕ್ತಿ, ಅದಕ್ಕೆ ಸಾಧನ, ಕರಣ ಅಥವಾ ಹೇತು, ಕಾರಣ ಅಂತ ಅರ್ಥ. ಇದು ಎಲ್ಲ ಮಿಕ್ಕಿದ್ ಬಿಟ್ಬಿಡೋಣ, ಕಾರಣ ಅಂತ ಇಟ್ಕೊಳ್ಳೋಣ. ಹೇತು ಅಂತ ಅರ್ಥ ಅದಕ್ಕೆ. ಅಂದ್ರೆ ಪುಣ್ಯವೆಂಬ ಕಾರಣದಿಂದ ದೇವರ ದರ್ಶನ ಆಯ್ತು. ಆ ತೃತೀಯ ವಿಭಕ್ತಿ ಕಾರಣ ಅನ್ನೋ ಅರ್ಥ ಹೇಳುತ್ತೆ. ಇವರಿಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತ ನಾವು ಹೇಳ್ತೀವಿ. ಇವರಿಂದ ಅಂದ್ರೆ ಇವರ ಕಾರಣದಿಂದ ನನಗೆ ಒಳ್ಳೇದಾಯ್ತು. ಇವರೇ ಹೇತು ಅದಕ್ಕೆ ಕಾರಣ ಅಂತ. ಆ ಕಾರಣವನ್ನು ತಿಳಿಸ್ಲಿಕ್ಕೆ ಹೇತು ಅಂತ ಶಬ್ದವನ್ನು ಬಳಸ್ತಾರೆ. ಹೀಗೆ ಇಲ್ಲೂ ಮುಕ್ತಿಯ ದೃಷ್ಟಿ, ಮುಕ್ತಿ ಅನ್ನೋ ವಸ್ತು ಇದೆ ಅಂತ ಸಿದ್ಧ ಆಗೋದು ಹೇಗೆ? ಪುರುಷರಿಂದ, ದೊಡ್ಡ ಮಹಾತ್ಮರಿಂದಾಗಿ ಮುಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ದೇವರಿದ್ದಾನೆ ಅಂತ ನಮ್ಗೆ ಹೇಗೆ ಗೊತ್ತಾಯ್ತು? ರಾಘವೇಂದ್ರ ಸ್ವಾಮಿಗಳಂತವ್ರು ನೋಡಿದ್ದಾರೆ, ಅಂದ್ಮೇಲೆ ದೇವರಿದ್ದಾರೆ, ಅಂಥವ್ರ ಅನುಗ್ರಹ ಆಗ್ತಾ ಇದೆ. ದೊಡ್ಡ ಜ್ಞಾನಿಗಳೇನಿದ್ದಾರೆ ಅವರ ನೆಪದಿಂದ, ಅಂದ್ರೆ ಅವರೇ ಕಾರಣ, ಅವರೆಂಬ ಕಾರಣದಿಂದ ನಮಗೆ ಸಿದ್ಧ ಆಗ್ತಾ ಇದೆ. ಸ್ವರ್ಗ ಇದೆ, ನರಕ ಇದೆ, ಈ ತರ ಎಲ್ಲ ಬೇರೆ ಬೇರೆ ಅಲೌಕಿಕವಾದ ವಸ್ತುಗಳಿದೆ, ನಾವು ಮುಂದೆ ಸಾಧನೆ ಮಾಡ್ಬೇಕಾಗಿದೆ. ಇವೆಲ್ಲ ಹೇಗೆ? ಜ್ಞಾನಿಗಳ ದೃಷ್ಟಿಯಿಂದ ಗೊತ್ತಾಗತ್ತೆ, ಜ್ಞಾನಿಗಳ ಮಾತಿನಿಂದ ಗೊತ್ತಾಗತ್ತೆ. ಅವರಲ್ಲೇ ನಂಬಿಕೆ ಇಲ್ಲ ಅಂದ್ರೆ ಅದು ಬೇರೆ ವಿಷಯ. ಅಂಥವ್ರು ಇಲ್ಲಿ ಪ್ರವೇಶನೇ ಇಲ್ಲ. ಅಂಥವ್ರಿಗೆ ನಾಸ್ತಿಕರ ವಾದ ಅದು. ಅಂಥವ್ರನ್ನ ಖಂಡನೆ ಮಾಡ್ತಾ ಇದ್ದಾರೆ ಈಗ. ಅಂಥ ನಾಸ್ತಿಕರನ್ನೇ ಈಗ ಹೇತಾವೇಶ ತೃತೀಯ ನ ಕರ್ತರಿ ಕರಣೇವ ಅಂತ ಪುರುಷರೇ ಕಾರಣ. ಯಾವ್ದಕ್ ಕಾರಣ? ಈ ಮುಕ್ತಿ ದೃಷ್ಟಿ ಕಾರಣ. ಅಂದ್ರೆ ಅದ್ ಹೇಗ್ ಸರಿ? ಮುಕ್ತಿ ನೋಡೋದಕ್ಕೂ ಆ ಪುರುಷರಿಗೆ ಏನ್ ಕಾರಣ ಅಂದ್ರೆ ಅವರಲ್ಲಿರೋ ಪ್ರತ್ಯಕ್ಷ. ಮುಕ್ತಿ ಇದೆ ಅಂತ ಹೇಗ್ ಗೊತ್ತಾಯ್ತು? ಅವ್ರು ನೋಡಿದಾರಲ್ಲ ಮೋಕ್ಷನ, ಮುಕ್ತಿಯನ್ನು ನೋಡಿರೋದ್ರಿಂದ ಆ ಮುಕ್ತಿಗೆ ಕಾರಣವಾದದ್ದು ಅವರ ಪ್ರತ್ಯಕ್ಷ. ಅದ್ ಹೇಗೆ ಅವರು ಪ್ರತ್ಯಕ್ಷವಾಗಿ ಮುಕ್ತಿಯನ್ನು ನೋಡಿದ್ದಾರೆ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರತ್ಯಕ್ಷ ಅನ್ನೋ ಶಬ್ದಕ್ಕೆ ಏನರ್ಥ? ಕಣ್ಣಿಂದ ನೋಡಿರ್ಬೇಕು ಅಂತಾನೆ ಅರ್ಥ ಅಲ್ಲ. ಶ್ರಾವಣ ಪ್ರತ್ಯಕ್ಷ, ಕಿವಿಯಿಂದ ಕೇಳಿದ್ದು. ಹಾಗಾದ್ರೆ ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಅಂದ್ರೆ, ಅದಕ್ಕೆ ಇಲ್ಲಿ ಅನೇಕ ಅಭಿಪ್ರಾಯಗಳನ್ನ ಹೇಳ್ತಾರೆ ಈ ಟಿಪ್ಪಣಿಗಳಲ್ಲಿ. ಅದನ್ನೊಂದೇ ನೋಡ್ತಾ ಹೋಗೋಣ. ಸರಳವಾದ ಅರ್ಥ ಇಷ್ಟು: ಅವರು ತಾವು ನೇರವಾಗಿ ಆ ಮುಕ್ತಿಯ ಜ್ಞಾನವನ್ನ ಪಡ್ಕೊಂಡಿದ್ದಾರೆ, ನಮಗ್ ಹೇಳ್ತಾರೆ, ನಾವು ಇದೆ ಅಂತ ಹೋಗ್ತೀವಿ ಮೋಕ್ಷವನ್ನ. ಇತರೇಶಾನ್ ಮುಕ್ತಿ ದೃಷ್ಟಿ ಮುಕ್ತಿ ಸದ್ಭಾವ ನಿಶ್ಚಯ. ಬೇರೆಯವ್ರಿಗೆಲ್ಲ ಮೋಕ್ಷ ಅಂತ ಒಂದು ವಸ್ತು ಇದೆ, ನಾವು ಮೋಕ್ಷಕ್ಕೆ ಹೋಗ್ಬೇಕು, ನಾವು ಸ್ವರ್ಗಕ್ಕೆ ಹೋಗ್ಬೇಕು, ಅದೆಲ್ಲ ಕಾಣಿಸ್ದೇ ಇರ್ಬೋದು ಇವತ್ತಿನ ದಿವಸ. ಆದ್ರೆ ಇವರ ಮಾತುಗಳಿಂದೆಲ್ಲ ನಮ್ಗಿದೆ ಅಂತ ಗೊತ್ತಾಗತ್ತೆ. ಅಥವಾ ಇನ್ನೊಂದು ರೀತಿ ಹೇಳ್ತಾರೆ, ಮುಕ್ತಿ ವಿಷಯ ಪ್ರತ್ಯಕ್ಷ ದೃಷ್ಟಿ. ಪ್ರತ್ಯಕ್ಷ ಇದೆ ಯಾವ್ದ್ರ ಬಗ್ಗೆ? ಮುಕ್ತಿಯ ಬಗ್ಗೆ ಇದೆ. ಅದ್ ಹೇಗೆ?
ದೊಡ್ಡ ಪುರುಷರೆಲ್ಲ ಮೋಕ್ಷವನ್ನ ನೋಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ, ಹಾಗಾಗದಿದೆ ಅಂತ. ಅಥವಾ ಮಹೀಯಸ ಪುರುಷೇಣ ಕ್ರಿಯಮಾಣ ಮುಕ್ತಿ ದೃಷ್ಟಿ, ದೊಡ್ಡವರೆಲ್ಲ ಮಾಡುವಂತ ಈ ಮುಕ್ತಿ ದೃಷ್ಟಿ ಏನಿದೆ, ಅಥವಾ ಅವರಿಗೆ ಗೊತ್ತಾಗುವಂತ ಏನು ಈ ಮುಕ್ತಿ ಇದೆ, ಅಂಥ ಮುಕ್ತಿ ಇದೆ ಅಂತ ನಿಶ್ಚಯ. ಯಾಕೆ ಅವ್ರು ನೋಡ್ತಾ ಇದ್ದಾರೆ ಅಂತ. ಹೀಗೆ ಅನೇಕ ರೀತಿಯಲ್ಲಿ ಈ ಒಂದು ವಿಭಕ್ತಿ ವ್ಯತ್ಯಾಸ ಮಾಡ್ಬೇಕು ಅನ್ನೋದನ್ನ ನಾನಾ ಪ್ರಕಾರವಾಗಿ ಒಂದು ಒಪ್ಪೋದೇ ಬೇಕಾಗಿಲ್ಲ. ಷಷ್ಠಿ ಭಕ್ತಿಯಲ್ಲಿ ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂದ್ರೆ ಇದು ಬೇರೆ ಅರ್ಥದಲ್ಲೇ ಇರೋದು, ಇದು ತೃತೀಯ ವಿಭಕ್ತಿನೇ, ಅದಕ್ಕೆ ಕಾರಣ ಅಂತ ಅರ್ಥ, ಅದನ್ನ ಹೇಗೆ ಕೂಡಿಸೋದು ಅಂತೆಲ್ಲ ಬಂತು ಮುಂದಕ್ಕೆ. ಅಥವಾ ಬೇರೆ ಬೇರೆ ಅರ್ಥದಲ್ಲಿ ಇಲ್ಲಿ ಮುಕ್ತ ಪುರುಷೇಣ ಕ್ರಿಯಮಾಣ ಅಂತ ಹೇಳಿ ಒಂದು ಮಧ್ಯಕ್ಕೆ ಒಂದು ಕ್ರಿಯಾಪದ ಹಾಕೊಬೇಕು. ಆವಾಗ ಆ ದೃಷ್ಟಿ ಅನ್ನೋದಕ್ಕೂ ಪುರುಷ ಅನ್ನೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿದ್ದಾರೆ. ಇದನ್ನೆಲ್ಲ ಇಲ್ಲಿ ರಾಯರು ತುಂಬಾ ಸರಳವಾಗಿ ಅದರ ಅರ್ಥವನ್ನ ಬಿಡಿಸ್ತಾ ಹೋಗಿದ್ದಾರೆ. ಇದಕ್ಕೆ ಹೀಗೆ ನಾವು ನೆನ್ಪಿಟ್ಕೊಳ್ಬೇಕು. ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಇಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಒಂದು ಮಾತಿದೆ, ಕೊನೆಗೆ ಬರುತ್ತೆ ಆ ಮಾತು, ಕ್ರಿಯಮಾಣೇತೆ ಅಂತ ಒಂದು ಬೋಲ್ಡ್ ಲೆಟರ್ ಇದೆ. ಕ್ರಿಯಮಾಣೇತೆ ಅಂತ ಒಂದು ಪ್ರತೀಕಧಾರಣೆ. ಪುರುಷೇಣ ಕ್ರಿಯಮಾಣ ಉತ್ಪದ್ಯಮಾನ ಮುಕ್ತಿ ದೃಷ್ಟಿ ಇತ್ಯರ್ಥ ಅಂತ. ಅಲ್ಲಿ ಮುಕ್ತಿ ದೃಷ್ಟಿ ಅಂತ ಆಗ್ಬೇಕು, ಅಲ್ಲಿ ಮುಕ್ತಿ ದೃಷ್ಟಿ ಅಂತ ಆಗ್ಬಿಟ್ಟಿದೆ. ಅಲ್ಲಿ ಅದ ಪುರುಷ ಒಬ್ಬ ಮಹಾತ್ಮ ತಾನು ತನ್ನಲ್ಲಿ ಸೃಷ್ಟಿ ಮಾಡ್ಕೊಳ್ಳುವಂತ ಒಂದು ಮುಕ್ತಿ ಪ್ರತ್ಯಕ್ಷ. ಅಂದ್ರೆ ಈಗ ನಾನು ಕಣ್ಮುಚ್ಚಿದ್ದೆ, ನನ್ಗೇನೋ ಜ್ಞಾನ ಬರ್ಲಿಲ್ಲ, ಕಣ್ ತೆಗೆದ ಕೂಡ್ಲೆ ಮುಂದಿರೋ ಪುಸ್ತಕದ ಜ್ಞಾನ ಬರುತ್ತೆ. ಹಾಗಾದ್ರೆ ನಾನು ಪುಸ್ತಕ ಜ್ಞಾನವನ್ನ ತಂದುಕೊಂಡೆ. ಆ ತರ ಅವರು ತಮ್ಮ ದಿವ್ಯವಾದ ಜ್ಞಾನದಿಂದ ಮುಕ್ತಿಯನ್ನ ದರ್ಶನ ಮಾಡಿದ್ದಾರೆ, ಮುಕ್ತಿಯ ಜ್ಞಾನವನ್ನ ಪಡೆದುಕೊಂಡಿದ್ದಾರೆ, ತಂದುಕೊಂಡಿದ್ದಾರೆ. ಆ ರೀತಿ ಅರ್ಥ ಇಲ್ಲಿ ಅಂತ ಆ ಶಬ್ದ ವಾಕ್ಯಗಳ ಅರ್ಥ ಹೀಗೆ ಜೋಡಿಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಪೂರ್ಣ ವ್ಯಾಕರಣದ ವಿಚಾರ ಪ್ರಾರಂಭ ಆಗುತ್ತೆ. ಅದರಲ್ಲಿ ಚಿಕ್ಕದಾಗಿ ನಮಗೇನ್ ಗೊತ್ತಾಯ್ತು ಅಂದ್ರೆ, ಇಲ್ಲಿ ಷಷ್ಠಿ ಭಕ್ತಿ ಬರಬೇಕಾಗಿತ್ತು, ತೃತೀಯ ಭಕ್ತಿನ ಯಾಕೆ ಬಳಸೋದಂದ್ರೆ ಇಲ್ಲಿ ಷಷ್ಠಿ ಭಕ್ತಿ ಬರ್ಲಿಕ್ಕೆ ಅವಕಾಶನೇ ಇಲ್ಲ, ಅದು ಸಂಬಂಧವನ್ನ ಹೇಳ್ಬೇಕಾದ್ರೆ ಬರುತ್ತೆ, ಇಲ್ಲಿ ಬರೋದಿಲ್ಲ ಅಂತ ಒಂದು. ತೃತೀಯ ಭಕ್ತಿನ ಯಾಕೆ ಬಳಸಿದಿರಿ ಅಂದ್ರೆ ಕಾರಣ ಅಂತ ತೋರಿಸ್ಬೇಕಾಗಿದೆ, ಅದಕ್ಕೋಸ್ಕರ ಬಳಸಿದ್ದಾರೆ ಅಂತ ಇದು ಉತ್ತರ. ಇನ್ನು ಯದ್ವಾ ಅಂತ ಅಥವಾ ಅಂತ ಇನ್ನೊಂದು ಉತ್ತರ ಕೊಡ್ತಾರೆ. ಮುಕ್ತಿ ವಿಷಯ ಪ್ರತ್ಯಕ್ಷ ದೃಷ್ಟಿ. ಮುಕ್ತಿ ದೃಷ್ಟಿ ಅಂತಂದ್ರೆ ಮುಕ್ತಿ ಆಗ್ಲಿಕ್ಕೆ ಬೇಕಾದ ದೃಷ್ಟಿ, ಮುಕ್ತಿ ಆಗ್ಲಿಕ್ಕೆ ಬೇಕಾದ ದೃಷ್ಟಿ ಒಂದು, ಮುಕ್ತಿಯ ಬಗ್ಗೆ ಇರುವಂತಹ ಪ್ರತ್ಯಕ್ಷ ದೃಷ್ಟಿ ಅಂತ ಇನ್ನೊಂದು ಅರ್ಥ. ಅದನ್ನ ನಾವು ನೋಡಿದೀವಿ. ಮುಕ್ತಿಯ ಬಗ್ಗೆ ಇರೋ ಪ್ರತ್ಯಕ್ಷ ದೃಷ್ಟಿಯಿಂದ ಮಹಾತ್ಮರೆಲ್ಲ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅಂತ ಈ ಅರ್ಥವನ್ನ ತಿಳಿಸಿದ್ದಾರೆ. ಈ ವ್ಯಾಕರಣದ ವಿಚಾರವನ್ನ ಮತ್ತೆ ಈ ಪರಿಚಯ ಆಗ್ತಾ ಇದ್ದಾಗ ಇನ್ನು ಜಾಸ್ತಿ ನೋಡೋಣ. ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ. ಮೊದಲನೇ ಲೈನು ಅದನ್ನು ನೋಡೋಣ. ಕಾರಕ ಪ್ರಾತಿಪದಿಕ ಅರ್ಥಾತ್ ಅನ್ಯ ಅರ್ಥ ಸ್ವ ಸ್ವಾಮಿ ಸಂಬಂಧಾದಿ ಶೇಷ ತದ್ವಿವಕ್ಷಾಯ. ಸಂಬಂಧವನ್ನ ಹೇಳ್ಬೇಕಾದ್ರೆ ಷಷ್ಠಿ ಭಕ್ತಿ. ಉದಾಹರಣೆಗೆ ಗುರೋಹೋ ಶಿಷ್ಯಾಹ ಸಂತಿ, ಈ ಶಿಷ್ಯರೆಲ್ಲ ಈ ಗುರುಗಳ ಶಿಷ್ಯರು ಅಂತ, ಈ ಗುರುಗಳ ಶಿಷ್ಯರು ಇವರೆಲ್ಲ ಅಂತ ಹೇಳ್ತೀವಿ. ಅಲ್ಲಿ ಗುರೋಹೋ ಶಿಷ್ಯಾಹ ನೋಡಿ, ಗುರೋಹೋ ಅನ್ನೋದು ಷಷ್ಠಿ ಭಕ್ತಿ ಇದೆ. ಈಗ ರಾಘವೇಂದ್ರ ಸ್ವಾಮಿನಃ ಶಿಷ್ಯಾಹ, ಇವರೆಲ್ಲ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು. ಅಲ್ಲಿ ರಾಘವೇಂದ್ರಸ್ಯ ಶ್ರೀ ರಾಘವೇಂದ್ರ ತೀರ್ಥಸ್ಯ ಶಿಷ್ಯಾಹ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಆಗ ರಾಘವೇಂದ್ರ ತೀರ್ಥರಿಗೂ ಶಿಷ್ಯರಿಗೂ ಏನ್ ಸಂಬಂಧ? ಸ್ವಸ್ವಾಮಿ ಭಾವ ಸಂಬಂಧ ಅಂತ ಹೇಳ್ತೀವಿ. ಅಂದ್ರೆ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿ ಅಂದ್ರೆ ಅವರು ಒಡೆಯ, ಅವರೇ ಗುರುಗಳು. ಇನ್ನು ಶಿಷ್ಯರು ಅಂದ್ರೆ ಸ್ವ ಅಂದ್ರೆ ತಮ್ಮ ಅಧೀನದಲ್ಲಿರೋರು. ಹೌದು, ಸ್ವ ಮತ್ತೆ ಸ್ವಾಮಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ನಮ್ಮ ಹತೋಟಿಯಲ್ಲಿ ನಮ್ಮ ಅಧೀನದಲ್ಲೇ ಇದ್ರೆ ಅದನ್ನ ಸ್ವ ಅಂತ ಕರೀತಾರೆ. ಅದು ಯಾರ ಅಧೀನದಲ್ಲಿರುತ್ತೋ ಅವನ್ನೆಲ್ಲ ಸ್ವಾಮಿ ಅಂತ ಕರೀತಾರೆ. ಈಗ ಸ್ವಸ್ವಾಮಿ, ಸ್ವಾಮಿಗಳು ಅಂದ್ರೆ ಬರೀ ಯತಿಗಳು ಅಂತ ಅಷ್ಟೇ ಅರ್ಥ ಅಲ್ಲ, ಯಾರು ಒಡೆಯರು, ಯಾರು ಯಾರಿಗೆ ಉತ್ತಮರು ಅಂತವರೆಲ್ಲ ಸ್ವಾಮಿ ಅಂತ ಅನಿಸ್ಕೊಳ್ತಾರೆ. ಹೀಗೆ ಈ ಭಾಗದ ವಿವರಣೆ. ಅದರಿಂದ ಷಷ್ಠಿ ಭಕ್ತಿ ಬರ್ಲಿಕ್ಕೆ ಅವಕಾಶನೇ ಇಲ್ಲ, ಅವಕಾಶ ಇತ ಯೋಚನೆ ಮಾಡ್ಬೇಕು, ಆದ್ರೆ ಅವಕಾಶನೇ ಇಲ್ಲ ಅಂತ ಅದಕ್ಕೂ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಮಹೀಯಸ ಪುರುಷೇಣ ಈಕ್ಷ್ಯತೆ ಮೋಕ್ಷ ಅಂದ್ರೆ ಅರ್ಥವನ್ನೇ ವ್ಯತ್ಯಾಸ ಮಾಡ್ಕೊಂಡಾಗ ಇಲ್ಲಿ ಷಷ್ಠಿ ಭಕ್ತಿಗೆ ಅವಕಾಶನೇ ಇಲ್ಲ ಅಂತ ಅರ್ಥವನ್ನು ಮಾಡಿದ್ದಾರೆ. ಈ ರೀತಿ ಅನೇಕ ಉತ್ತರಗಳನ್ನ ಕೊಟ್ಟು ಮುಂದಕ್ಕೆ ಹೋಗಿದ್ದಾರೆ. ಮುಂದಕ್ಕೆ ನೋಡೋಣ. 115ನೇ ಸುಧಾಮೂಲ. ಅವನು ಹೇಳ್ತಾನೆ, ಅಲ್ಲ ಇದು ವ್ಯಾಕರಣ ವಿಚಾರ ಸರಿ,
ಇದು ಅವಾಂತರ ವಿಚಾರ. ಆಚಾರ್ಯರ ಪಂಕ್ತಿ ಬಂತು, ಆಚಾರ್ಯರ ಪಂಕ್ತಿಯಲ್ಲಿ ಯಾರಾದ್ರೂ ವ್ಯಾಕರಣ ದೋಷವನ್ನು ಹೇಳಿದ್ರೆ ಅದ್ ತಪ್ಪು, ಅದ್ ಸರಿ ಇಲ್ಲ, ಆಚಾರ್ಯರ ಮಾತೆ ಸರಿ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಹೀಗೆ ವಿವರಣೆ ಕೊಟ್ಟಿದೆ. ಇದಾದ್ಮೇಲೆ ವಿಷಯಕ್ಕೆ ಬರ್ತಾರೆ. ವಿಷಯದ ದೃಷ್ಟಿ ಏನಂದ್ರೆ, ಈಗ ನಾನು ಹಾಗೆ ಹೇಳ್ತೀನಿ ಅಂತ ಹೇಳಿ ಅವ್ನು ಶುರು ಮಾಡ್ತಾನೆ. ಏನು? ಯದ್ಯಪಿ ಪರ ಪುರುಷ ವರ್ತಿ ಮೋಕ್ಷಾಭಾವ ಅಸ್ಮದಾದೀನಾಂ ನ ಪ್ರತ್ಯಕ್ಷ ತಥಾಪಿ ಮಹೀಯಸ ಪುರುಷಸ್ಯ ಲೋಕಾಯತಾಚಾರ್ಯಸ್ಯ ಪ್ರತ್ಯಕ್ಷ ಏವ. ಈಗ ನೀವೇ ನಮಗ್ ದಾರಿ ತೋರಿಸ್ಕೊಟ್ರಿ. ನೀವು ಮೊದಲು ನಮಗ್ ಪ್ರಶ್ನೆ ಮಾಡಿದ್ರಿ ಏನಂತ, ನೋಡಿ ನೀವು ಮೋಕ್ಷ ಇಲ್ಲ ಇಲ್ಲ ಅಂತ ಹೇಳ್ತೀರಲ್ಲ, ಯಾರಾದ್ರೂ ಮೋಕ್ಷ ಇಲ್ಲ ಅಂತ ನೋಡಿದಾರ? ಅದನ್ನ ಕೇಳ್ತಾ ಇದ್ದೀನಿ. ಮೋಕ್ಷ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಪ್ರತ್ಯಕ್ಷ ಬಿಟ್ಟು ಬೇರೆ ಪ್ರಮಾಣ ಇಲ್ಲ. ಅದು ಇನ್ನೊಬ್ರಲ್ಲಿರೋ ಸುಖ, ಇನ್ನೊಬ್ರಲ್ಲಿರೋ ದುಃಖ, ಅದು ಇದೆಯೋ ಇಲ್ವೋ ಅನ್ನೋದು ನಮಗ್ ಗೊತ್ತಾಗಲ್ಲ. ಅಂದ್ಮೇಲೆ ಇನ್ನೊಬ್ರಿಗೆ ಮೋಕ್ಷ ಆಗಿಲ್ಲ, ಇನ್ನೊಬ್ರಿಗೆ ದುಃಖ ಆಗಿಲ್ಲ, ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ಇದೆಲ್ಲ ಗೊತ್ತಾಗಲ್ಲ ಅಂತಂದ್ರೆ ಕೊನೆಗೇನಾಯ್ತು? ಮೋಕ್ಷ ಇಲ್ಲ ಅಂತ ಆಗ್ಬೇಕು ಅಂತಾದ್ರೆ ಏನ್ ಪ್ರಮಾಣ? ಮೋಕ್ಷ ಇಲ್ಲ ಅಂತ ಆಗ್ಬೇಕು ಅಂದ್ರೆ ಇವೇನೋ ಒಂದು ಶಾಸ್ತ್ರ ಪ್ರಮಾಣ ಕೊಡ್ಬೇಕು. ಆದ್ರೆ ಯಾವ್ದು ಆತರ ಇಲ್ಲ ಅಂತ ಹೀಗೆಲ್ಲ ಖಂಡನೆ ಮಾಡ್ತಾ ಬಂದ್ರು. ಆಮೇಲೆ ಏನ್ ಉತ್ತರ ಕೊಟ್ರಿ ನೀವು? ಮೋಕ್ಷ ಇದೆ ಅಲ್ಲಿಕ್ಕಾದ್ರೆ ಏನ್ ಪ್ರಮಾಣ ಅಂತ ನಾವು ಕೇಳಿದ್ವಿ. ಆಗ ನೀವು ಉತ್ತರ ಕೊಟ್ರಿ, ಮೋಕ್ಷ ಇರೋದಕ್ಕೆ ದೊಡ್ಡವರ ಪ್ರತ್ಯಕ್ಷನೇ ಪ್ರಮಾಣ, ದೊಡ್ಡವರೆಲ್ಲ ಅನುಭವಿಸಿದ್ದಾರೆ, ಗೊತ್ತಿರತ್ತೆ ಅವರಿಗೆ, ಅವ್ರು ಅನುಭವಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ ಅನ್ನೋದು ನಮ್ಗೆ ಅವ್ರ ವಾಕ್ಯದಿಂದ ಗೊತ್ತಾಗತ್ತೆ, ಅವ್ರು ಹೇಳೋ ಮುಖಾಂತರ ಗೊತ್ತಾಗತ್ತೆ ಅಂತ ಇಷ್ಟೆಲ್ಲ ಹೇಳಿದ್ವಿ. ನಾನು ಹಾಗೆ ಹೇಳ್ತೀನಿ ಅಂತ ಅವ್ನು ಹೇಳ್ತಾನೆ. ಯಾಕೆ? ಬೇರೆಯವರಲ್ಲಿರೋ ಮೋಕ್ಷ ಇಲ್ಲ ಅನ್ನೋದು ನಿಮ್ಗಂತೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ, ಒಪ್ಕೊಳ್ಳೋಣ. ಹಾಗೆ ಮೋಕ್ಷ ಇದೆ ಮೋಕ್ಷ ಇಲ್ಲ ಅನ್ನೋ ವಿಷಯ ಹೇಗ್ ಗೊತ್ತಾಯ್ತು ಅಂತಾನೆ, ನಮ್ಮ ಆಚಾರ್ಯರೊಬ್ರು ಇದ್ದಾರೆ, ಅವ್ನ್ ಚಾರ್ವಾಕ್ಯ ಹೇಳ್ತಾರೆ. ನಮ್ಮ ಆಚಾರ್ಯರು ಲೋಕಾಯತಾಚಾರ್ಯರವರು. ಆ ಲೋಕಾಯತಾಚಾರ್ಯರಿಗೆ ಗೊತ್ತಿದೆ ಏನಂತ, ಮೋಕ್ಷ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ದೊಡ್ಡ ಮಹಾತ್ಮರು. ನಮ್ಮ ಸಿದ್ಧಾಂತದಲ್ಲಿ ಲೋಕಾಯತಾಚಾರ್ಯರು ದೊಡ್ಡವರು, ಅವರಿಗೆ ಗೊತ್ತಾಗಿದೆ ಮೋಕ್ಷ ಇಲ್ಲ ಅಂತ ಗೊತ್ತಿದೆ. ದೊಡ್ಡವರಾದ್ರಿಂದ ಅವರ ಮಾತನ್ನ ನಾವು ನಂಬ್ತೀವಿ. ಆದ್ರಿಂದ ನೀವು ನಿಮ್ಮ ಆಚಾರನ ಒಪ್ಕೊಳ್ಳಿ, ನಾವು ನಮ್ಮ ಆಚಾರನ ಒಪ್ಕೊಳ್ತೀವಿ ಅಷ್ಟೇ. ನಿಮ್ಗೆ ಅವ್ರು ಹೇಳಿದ ಪ್ರಮಾಣ, ನಮ್ಗೆ ನಮ್ಮ ಆಚಾರ ಹೇಳಿದ ಪ್ರಮಾಣ. ಹಾಗೇನಾಯ್ತಂದ್ರೆ, ಈ ಮೋಕ್ಷ ಇದೆ ಅಂತ ಒಪ್ಪೋರು ದ್ವೈತ ಸಿದ್ಧಾಂತದವರು, ಅವ್ರ ಆಚಾರ್ಯರು ಮೋಕ್ಷ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ಹೇಳ್ತಾರೆ, ಇವ್ರು ಕೇಳ್ತಾರೆ. ನಮ್ಮ ಆಚಾರ್ಯ ಲೋಕಾಯತ ಆಚಾರ್ಯರು, ಅವರು ದೊಡ್ಡವರು, ಅವರು ಮೋಕ್ಷ ಇಲ್ಲ ಅಂತ ಹೇಳಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ. ಅದನ್ನ ಹೇಳಿದ್ನ ನಾವು ಕೇಳಿದ್ವಿ, ನಾವು ಹಂಗೆ ಅನ್ಕೊಂಡ್ವಿ, ಮುಗ್ದೋಯ್ತಲ್ಲ. ಅದರಿಂದ ಏನಾಯ್ತು ಇಲ್ಲಿ ಅಂದ್ರೆ, ತಥಾಚ ಸತ್ಪ್ರತಿಪಕ್ಷತೆಯ ಪುನರ್ ನಿಶ್ಚಯ. ಎರಡು ಹೊಡೆದಾಡ್ಕೊಂಡು, ಎರಡು ಗೂಳಿಗಳು ಎರಡು ಗುದ್ದು ಪರಸ್ಪರ, ಗುದ್ದಿದ ಮೇಲೆ ಎರಡು ಬೀಳೋದು ಅಷ್ಟೇ. ಎರಡು ಹೇಳುತ್ತೆ, ಒಂದೆರಡು ಬೀಳುತ್ತೆ. ಹಾಗಾಯ್ತು ಕಥೆ. ಸತ್ಪ್ರತಿಪಕ್ಷ, ಪ್ರಬಲವಾದ ಶಕ್ತಿ ಎರಡಕ್ಕೂ ಗೂಳಿಗಿದೆ. ಒಂದ್ ಸ್ವಲ್ಪ ಏನೋ ಸ್ವಲ್ಪ ತೊಂದರೆಗೆ ಈಡಾಗಿತ್ತು ಅಂತಾಗ ಅದು ಬಿದ್ದೋಗ್ಬಿಡತ್ತೆ. ಆದ್ರೆ ಎರಡಕ್ಕೂ ಸಮಾನವಾದ ಶಕ್ತಿ ಇದ್ದಾಗ ಸುಮ್ನೆ ಗುದ್ದಾಡೋ ಕೆಲಸ ಆಗತ್ತೆ ಹೊರತು ಒಂದು ಗೆಲ್ಲಲ್ಲ, ಒಂದು ಸೋಲಲ್ಲ. ಈ ತರ ಪರಿಸ್ಥಿತಿ. ಆತರ ಇಲ್ಲೂ ಈ ಕಡೆ ಲೋಕಾಯತಾಚಾರ್ಯ ಮತದವರು ಅಂದ್ರೆ ಚಾರ್ವಾಕ ಮತದವರು ಸೋಲಲ್ಲ, ಈ ಕಡೆ ತತ್ವವಾದಿ ಮತದವರು ಸೋಲಲ್ಲ. ಇಬ್ರು ಗುದ್ದಾಡ್ಕೊಳ್ತಾ ಇದ್ದಾರೆ. ಈಗ ಏನ್ ತೀರ್ಮಾನ? ಅವಾಗ ಶುರು ಮಾಡ್ತಾರೆ. ಯಾರು? ನಿಮ್ಮ ಆಚಾರ್ಯ. ಯಾವ ಆಚಾರ್ಯರು? ಲೋಕಾಯತ ಆಚಾರ್ಯರು. ಲೋಕಾಯತ ಅಂದ್ರೆ ಲೋಕದಲ್ಲಿ ಪ್ರಸಾರವಾದ, ಲೋಕವನ್ನೇ ನಂಬಿಕೊಂಡು ಲೋಕದಲ್ಲೇ ಎಲ್ಲ ಇರೋದು, ಅಲೌಕಿಕವಾದದ್ದು ಏನೂ ಇಲ್ಲ ಅಂತ ಹೇಳೋಂತ ಆಚಾರ್ಯರು. ಅವ್ರು ತಾನೇ ಮಹಾತ್ಮರು ಅಂತಂದಿದ್ದು. ಯಾರು ಹೇಳಿದ್ರಿ ನಿಮ್ಮ ಆಚಾರ್ಯರು ಮಹಾತ್ಮರು ಅಂತ? ನಿಮ್ಮ ಮಹಾತ್ಮರು ನಿಮ್ಮ ಆಚಾರ್ಯರು ಅಲ್ಲ ಅಂತ. ಈ ತರ ಹೇಳಿದ್ರೆ ನಿಂದನೆ ಮಾಡ್ತಾ ಇದಾರಲ್ವಾ, ಯಾಕೆ ಬೈಬೇಕು ಇನ್ನೊಬ್ರನ್ನ ಅಂತ ಅನ್ನಿಸ್ಬೋದು. ಆದ್ರೆ ಹಾಗೆ ಹೇಳ್ತಾ ಇಲ್ಲ. ಇದೆಲ್ಲ ಪೂರ್ತಿ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ನೇತಿ ವಕ್ತುರ್ ಮಹತ್ವಂತು ಕಥಂಚನ ನ ವಿದ್ಯತೆ. ನೋಡಿ, ನಮ್ಮ ಮತದಲ್ಲಿರೋ ಆಚಾರ್ಯರಿಗೆ ಮಹತ್ವ ಹೇಳ್ಬೋದು, ದೊಡ್ಡತನ ಇರತ್ತೆ ಅವರಲ್ಲಿ. ನಿಮ್ಮ ಲೋಕಾಯತಾಚಾರ್ಯರಲ್ಲಿ ಮಹತ್ವ ಇಲ್ಲ. ಯಾಕಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಜಯತೀರ್ಥ ವಿವರಿಸ್ತಾ ಈ ವಾಕ್ಯಕ್ಕೆ, ಕಸ್ಮಿನ್ನಪಿ ಪುರುಷೇ ವರ್ತಮಾನ ಅನಾಗತೋ ವಾ ಮೋಕ್ಷೋ ನಾಸ್ತ್ಯೇವ ಇತಿ ಅಹಂ ಪ್ರತ್ಯಕ್ಷೇಣ ವೀಕ್ಷೇತಿ ವಕ್ತುಸ್ತು ಇತಿ ಸಂಬಂಧ ಮಹತ್ವಮೇವ ನ ವಿದ್ಯತೆ ಕುತೋ ಮಹೀಯಸ್ತ್ವಂ ಇತಿ ಏವ ಶಬ್ದಾರ್ಥೋ ವಾ ತು ಶಬ್ದ. ಈಗ ನಿಮ್ಮ ಲೋಕಾಯತಾಚಾರ್ಯ ಏನಂತ ಹೇಳ್ಬೇಕು? ನೋಡಪ್ಪ, ಒಬ್ಬ ಶಿಷ್ಯನಿಗೆ ಉಪದೇಶ ಕೊಡ್ತಾ ಇದ್ದಾರೆ ಲೋಕಾಯತಾಚಾರ್ಯರು. ಏನಂತ ಉಪದೇಶ? ನೋಡು, ನಾ ಇದುವರೆಗೂ ಕೂಡ ಈ ಕಾಲದಲ್ಲಾಗ್ಲಿ ಹಿಂದಿನ ಕಾಲದಲ್ಲಾಗ್ಲಿ ಮೋಕ್ಷ ಪಡೆದವ್ರನ್ನ ನಾನು ಪ್ರತ್ಯಕ್ಷದಿಂದ ನೋಡ್ಲೇ ಇಲ್ಲ ಅಪ್ಪ. ಯಾರ್ಯಾರು ಮೋಕ್ಷವನ್ನ ಪಡೆಯೋರಿದ್ರೆ ನಾನು ನೋಡ್ತಾ ಇದ್ದೆ ಕಣ್ಣಿನಿಂದ, ಆದ್ರೆ ಯಾರನ್ನೂ ಇದುವರೆಗೂ ಈಗಾಗ್ಲಿ ಹಿಂದಕ್ಕಾಗ್ಲಿ ನೋಡೇ ಇಲ್ಲ ಅಂತ ಈ ರೀತಿ ಒಂದು ಮಾತನ್ನ ಲೋಕಾಯತಾಚಾರ್ಯರು ತಮ್ಮ ಶಿಷ್ಯರಿಗೆ ಉಪದೇಶ ಕೊಡ್ತಾರೆ.
ಈ ತರ ಹೇಳ್ಬೇಕು ಅವನು ಉಪದೇಶ ಕೊಟ್ರೆ. ಆಗ ಲೋಕಾಯುತಾಚಾರ್ಯ ಮಹತ್ವನೇ ಇಲ್ಲ ಅವನಿಗೆ. ಮಹತ್ವನೇ ಇಲ್ಲ ಅಂದ್ರೆ ಮಹಿಯಸ್ತು ಇನ್ನೆಲ್ಲಿಂದ ಬರುತ್ತೆ? ಮಧ್ವಾಚಾರ್ಯರ ಖಂಡನೆ ಇದು. ಅಂತ ಲೋಕಾಯುತಾಚಾರ್ಯನಿಗೆ ಮಹತ್ವ ಹೇಳ್ಬೇಡಿ. ಬುದ್ಧಿಜೀವಿಗಳು ಇರ್ತಾರೆ, ಮೂಲ ಪುರುಷದ ನಾಸ್ತಿಕರು, ಅಂತವ್ರ ಮಹತ್ವ ಇಲ್ಲ. ಅವ್ರು ಹೇಳ್ಬೋದು ಮೋಕ್ಷ ಇಲ್ಲ ಅಂತ ನನಗ್ ಗೊತ್ತಿದೆ, ಹಿಂದೆ ನಾನು ನೋಡಿಲ್ಲ, ಎಲ್ಲೂ ನೋಡಿಲ್ಲ, ನೋಡಿದ್ರೆ ಮಾತ್ರ ಮೋಕ್ಷ ಇಲ್ಲ ಇಲ್ಲ ಅಂತ ಹೇಳೋದ? ಅದಕ್ಕೆ ಸಂಬಂಧ ಇಲ್ಲ. ಅಷ್ಟೇ ಅಲ್ದೆ ಅಂತ ಆಚಾರ್ಯರಿಗೆ ಮಹತ್ವ ಇಲ್ಲ. ಯಾಕೆ ಅಂದ್ರೆ ಮಹತ್ವ ಅಂದ್ರೆ ಏನು? ಈಗ ಒಬ್ಬ ವ್ಯಕ್ತಿ ದೊಡ್ಡತನ ಅಂದ್ರೆ ಏನರ್ಥ? ಅವ್ನು ಚಿಕ್ಕವನು ದೊಡ್ಡವನು ಇದಕ್ಕೇನರ್ಥ? ವಯಸ್ಸಿನಿಂದ ದೊಡ್ಡವನು ವಯಸ್ಸಿನಿಂದ ಚಿಕ್ಕವನು ಸರ್ವಥ ಅಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಲೋಕಾಯತ ಆಚಾರ್ಯ ದೊಡ್ಡವನು, ನಿಮ್ಮ ಆಚಾರ್ಯ ನಿಮಗ್ ದೊಡ್ಡವರು. ಮಹತ್ವಂ ನಾಮಕ್ಕೆ ದೊಡ್ಡತನ ಅಂದ್ರೆ ಏನು? ಆಗ ಅದಕ್ಕೆ ಒಂದು ವಿವರಣೆ ಕೊಡ್ತಾರೆ, ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ ಜಯತೀರ್ಥರು. ಮಹತ್ವ ಅಂದ್ರೆ ಏನು? ಅದು ಲೋಕಾಯತಾಚಾರ್ಯರಲ್ಲಿದೆಯಾ ಅಥವಾ ನಮ್ಮ ಆಚಾರ್ಯರಲ್ಲಿದೆಯಾ, ಹೇಗೆ ಏನು ವಿಚಾರ ಮಾಡ್ಬೇಕು. ಅದನ್ನ ಏನ್ ವಿಚಾರ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆಯನ್ನು ಮಾಡ್ತೇನೆ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಚೆನ್ನಾಗಿ ನಿಂತಿದ್ದಾನೆ. ಬಾ ಇದೆಲ್ಲ ಬರುತ್ತೆ. ಅಷ್ಟೇ ಅದ್ ಮಾಡೋದು. ಇಟ್ಕೊಳ್ಳೋದ್ ಬೇಡ, ಇಟ್ಕೊಳ್ಳೋದ್ ಬೇಡ. ಪಪಣಿ 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 ನಿಂಕಿ ನಿಂಕಿ ಮರ ಅದೇ ಅದೇ ಅದಾದ ಬಂಗಾರ ಫುಟ್ಬಾಲ್ ಬಾರೆ
ಏನ್ ಹೋದ್ರ ಸರಿಯಾಗಿ ಕೇಳಿಸ್ತದ ಖುಷಿ ಅಂದಾಗ ಅಷ್ಟು ಶಕ್ತಿ ಹಾಕಿ ಜೋರ್ ಹೋಗೋಣ ಖುಷಿ ಆಯ್ತಾ ಖುಷ್ ಒಂದ್ ಸ್ವಲ್ಪ ಅಷ್ಟು ಶಕ್ತಿ ಹಾಕಿ ಆಚೆ ತುಳಿದು ಖುಷ್ ನಮ್ಗೆ ಕರ್ಕೋಬೇಕು ಜೀವನ್ ಪರ್ಯಂತ ನೀನು ಅಮ್ಮ ಅನ್ಕೊಂಡಿದ್ದೆ ಜೀವ ಆಗುತ್ತಿಲ್ಲ ಒಂದು ಶಕ್ತಿ ಆಗ್ಬಿಟ್ಟಿದೆ ಹೇಗೆ ಮುಚ್ಚಿದೆ ಅದೇ ರೀತಿ ನಾಯಿಗಳ ಜೊತೆ ಜೀವನ ಪಡೆಯುತ್ತ ನಿಂತು ಅವನ್ನ ಕಾಪಾಡೋ ಮಗಳ ನೀನ್ ಒಬ್ಬನೇ ದಾರಿಗೆ ಎಷ್ಟು ಕಷ್ಟಗಳಿದೆಯೋ ಅದನ್ನೆಲ್ಲ ಇವಳೇ ನಿನ್ ಜೊತೆಗಾಗ್ತಿತ್ತು ಉಳಿಸ್ಕೊಂಡಿದ್ದು ಉಳಿಸ್ಕೊಟ್ಟವರು ಅವ್ರು ಥ್ಯಾಂಕ್ ಯು ಸರ್ ಲೈಫ್ ಅಲ್ಲಿ